ನಾನು ನಿಮ್ಮ ಲಕ್ಷ್ಮೀನಾರಾಯಣ್. ನಿನ್ನೆ ರಾತ್ರಿ ಅಮೆರಿಕದ ಮಾರ್ಕೆಟ್ ಡೌ ಜಾನ್ಸ್ 152 ಪಾಯಿಂಟ್ಸ್ ಡೌನ್ ಆಗಿದೆ. ಇನ್ನು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ ನೋಡೋದಾದ್ರೆ ಫ್ಲಾಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ಜಪಾನ್ ಮಾರ್ಕೆಟ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತದೆ. ಇನ್ನು ನಿನ್ನೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ FIIs 1246 ಕ್ರೋರ್ಸ್ ಬೈ ಮಾಡಿದ್ದಾರೆ. DIs ಸಹ 2546 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 25096 ಅಲ್ಲಿ ಟ್ರೇಡ್ ಆಗ್ತದೆ. ಅಂದ್ರೆ ನಮ್ ನಿಫ್ಟಿ ಇವತ್ತು ಫ್ಲಾಟ್ ಅಲ್ಲಿ ಓಪನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. 25100 ಮೇಲೆ ಇದ್ರೆ ಒಳ್ಳೆ ಬೈಯಿಂಗ್ ಝೋನ್ ಅನ್ಸುತ್ತೆ. ಇನ್ನ 25150 ಪಾಯಿಂಟ್ಸ್ ಇಸ್ ದ ಫಸ್ಟ್ ರೆಸಿಸ್ಟೆನ್ಸ್ ಆಗಿದೆ. 25230 ಇದು ಸೆಕೆಂಡ್ ರೆಸಿಸ್ಟೆನ್ಸ್ ಆಗಿದೆ. 25100 ಬಿಲೋ ಇದ್ದಾಗ ಸ್ವಲ್ಪ ವೀಕ್ ಅಂತಾನೆ ಹೇಳ್ಬೋದು. 25000 ಇಸ್ ದ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೆಕೆಂಡ್ ಸಪೋರ್ಟ್ ಬಂದ್ಬಿಟ್ಟು 24930 ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನಿನ್ನೆ ಕ್ಲೋಸ್ ಆಗಿರೋದು 55755 ಅಲ್ಲಿ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 56100 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 55300 ಆಗಿದೆ. ಇನ್ನು ಸೆಬಿ ಅವರು ಮತ್ತು ಎಕ್ಸ್ಚೇಂಜ್ ಅವರು ಹೇಳ್ತಿದ್ದಾರೆ ವೀಕ್ಲಿ ಆಪ್ಷನ್ ತೆಗೆದ್ಬಿಟ್ಟು ಓನ್ಲಿ ಮಂತ್ಲಿ ಆಪ್ಷನ್ ಮಾತ್ರ ಎಕ್ಸಿಕ್ಯೂಷನ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು, ಮಂತ್ಲಿ ಆಪ್ಷನ್ ಡಿರೈವೇಟಿವ್ ಆಪ್ಷನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇದರಿಂದ ಏನಾಗುತ್ತೆ ಅಂದ್ರೆ ಸ್ಪೆಕ್ಯುಲೇಷನ್ ಕಡಿಮೆ ಮಾಡ್ಬಿಟ್ಟು ಇನ್ವೆಸ್ಟರ್ಗೆ ಸ್ಟೆಬಿಲಿಟಿ ಕೊಡಬೇಕಂತ ಪ್ರಯತ್ನ ಪಡ್ತಿದ್ದಾರೆ. ಇನ್ನು GST ಅಲ್ಲಿ ಹೇಳ್ಬೇಕಂದ್ರೆ 18% ಅಂಡ್ 28% ನ ತೆಗೆದ್ಬಿಟ್ಟು ಓನ್ಲಿ 5% ಅಂಡ್ 12% ಇಂಪ್ಲಿಮೆಂಟ್ ಮಾಡ್ಬೇಕಂತ GST ಪ್ಯಾನಲ್ ಪ್ರಪೋಸಲ್ ಕೊಟ್ಟಿದೆ. ಇನ್ನು ರೈಲ್ವೆ ಅಲ್ಲಿ ಹೇಳ್ಬೇಕಾದ್ರೆ ರೈಲ್ವೆಯಲ್ಲಿ ನ್ಯೂ ರೂಲ್ಸ್ ಬರ್ತದೆ. 6x ಪೆನಾಲ್ಟಿ ಅಂದ್ರೆ ಲಗೇಜ್ ನ ಕ್ಯಾರಿ ಮಾಡುವಾಗ ಸರ್ಟನ್ ಲಿಮಿಟ್ ಇಟ್ಟಿರ್ತಾರೆ, ಆ ಲಿಮಿಟ್ ದಾಟಿದ್ರೆ ಪೆನಾಲ್ಟಿ ಆಗ್ತಾರೆ ಅಂತ ಹೇಳ್ಬಿಟ್ಟು. ಇನ್ನ ಜೆಲೆನ್ಸ್ಕಿ ಮತ್ತು ಪುಟಿನ್ ಭೇಟಿ ಆಗೋದಕ್ಕೆ ಜೆಲೆನ್ಸ್ಕಿ ಅವರು ಸೆಕ್ಯೂರಿಟಿನ ಗ್ಯಾರಂಟಿನ ಕೇಳ್ತಾ ಇದ್ದಾರೆ. ಇನ್ನು ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.